ಬರ್ರ ಎಲ್ಲ ಐಟಮ್ ತಗೊಂಡ್ ಬರ್ರಿ. ಇಲ್ಲೇ ಬೋಂಡ ಬಜ್ಜಿ ಮಾಡೋಣ ಇವತ್ತು. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಬೆಂಗಳೂರು ಚಳಿ ವೆದರ್ಗೆ ಮೆಣಸಿನ್ಕಾಯಿ ಬಜ್ಜಿ ಮತ್ತೆ ಚಿರುಮುರಿ ಮಾಡೋಣಂತೆ. ಈಗ ಮೆಣಸಿನ್ಕಾಯಿ ನೀರಲ್ಲಿ ಹಾಕಿ ತೊಳ್ಕೊಳ್ಳೋಣ. ನೀಟಾಗಿ ತೊಳ್ಕೊಂಡು ನೀಟಾಗಿ ಒಂದೊಂದು ಮೆಣಸಿನ್ಕಾಯಿನ 2 ಪೀಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇವರು ಇವತ್ತಿನ ಗೆಸ್ಟ್ ನಮ್ಗೆ ಕುಶಾಲ್ ಗೌಡ ಅಂತ ಹೇಳಿ ಕುಣಿಗಲ್ ಅವರು. ಒಂದು 1/4 kg ಅಷ್ಟು ಕಡಲೆ ಇಟ್ಟು ಜಲ್ಡಿಲಿ ಹಾಕೊಂಡು ನೀಟಾಗಿ ಜಲ್ದಿ ಇಟ್ಕೊಳ್ಳೋಣ. ಈಗ ಕಡಲೆ ಇಟ್ಟು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಈಗ ಉಪ್ಪು ಅಜವಾನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಳ್ಳೋಣ. ಜಾಸ್ತಿ ನೀರು ಹಾಕೋಬಾರ್ದು, ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ಈಗ ಉಂಡೆ ಇಲ್ದಿರೋ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತರ ನೀಟಾಗಿ ಕಲ್ಸ್ಕೊಬಿಟ್ಟು ಉಂಡೆ ಇರಬಾರ್ದು ಒಂದೂ. ಈಗ ಎಣ್ಣೆ ಹಾಕೋಣ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದಾಯ್ತು. ಚಿರುಮುರಿ ಮಾಡೋದಕ್ಕೆ ಐಟಮ್ ರೆಡಿ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲ ತೊಳ್ಕೊಳ್ಳೋಣ. ಟೊಮೊಟೊ ತೊಳ್ಕೊಳ್ಳೋಣ, ಕ್ಯಾರೆಟು ಇದೆ ನೀರಲ್ಲಿ ತೊಳ್ಕೊಳ್ಳೋಣ, ಮತ್ತು ಸೌತೆಕಾಯಿ ಇದರಲ್ಲೇ ತೊಳ್ಕೊಳ್ಳೋಣ. ಕುಶಾಲ್, ಜಾಲರಿ ಇದೈತಲ್ಲ ಒಂದು, ಅದೇ ಜಾಲರಿ ಐತಲ್ಲ ಅಲ್ಯೂಮಿನಿಯಮ್ದೇನೆ, ಅದನ್ನು ತಗೋಬ. ಪ್ಲೇಟ್ಗಳೆಲ್ಲ ಎತ್ಕೋಬ. ಇದು 4 ಪ್ಲೇಟ್ಗಳು ಎತ್ಕೋಬ. ಸಮಾಧಾನ ಚೆನ್ನಾಗಿ ಉರಿಸ್ತಾರೆ. ಯಾಕೆಂದ್ರೆ ಬೇಗ ಸಿದೋಗುತ್ತೆ, ತಾಳ್ಮೆ ಇತ್ತು. ಬಜ್ಜಿ ತಿನ್ನಕ್ಕೆ ಕೃಷ್ಣ ಬಂದವನೆ. ಮೆಣಸಿನ್ಕಾಯಿ ಮತ್ತೆ ಕಡಲೆ ಹಿಟ್ಟು ಕಲಸಿರೋದನ್ನ ತಗೊಂಡು ಒಂದೊಂದೇ ಈಗ ಎಣ್ಣೆಗೆ ಬಿಟ್ಕೊಳ್ಳೋಣ. ಚಿರುಮುರಿ ಮಾಡೋದಕ್ಕೆ ಎಲ್ಲ ಐಟಮ್ ರೆಡಿ ಇದ್ದಾವೆ. ಬನ್ನಿ ಚಿರುಮುರಿ ಮಾಡೋಣ. ಈಗ ಮಂಡಕ್ಕಿ ಹಾಕ್ಕೊಳ್ಳೋಣ. ತರಕಾರಿ ಹಾಕ್ಕೊಳ್ಳೋಣ. ಇದಕ್ಕೆ ತರಕಾರಿ ಈರುಳ್ಳಿ ಮತ್ತು ಸೌತೆಕಾಯಿ, ಟೊಮೊಟೊ, ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ, ಮತ್ತು ಇದ್ರ ಜೊತೆಗೆ ಖಾರದ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡ್ರು, ಜೀರಿಗೆ ಪೌಡ್ರು, ಉಪ್ಪು, ಧನಿಯಾ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಮಿಕ್ಸರ್ ಮತ್ತು ಕಾಂಗ್ರೆಸ್ ಕಡಲೆ ಬೀಜ ಆ್ಯಡ್ ಮಾಡ್ಕೊಳ್ಳೋಣ. ನಮ್ಮ ಕಡೆ ಕಾಂಗ್ರೆಸ್ ಅಂತೀವಿ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬಿಡೋಣ. ನಮ್ಮ ಕಡೆ ಬಾರ ಮಸಾಲೆ ಅಂತಂದು ಕರಿತೀವಿ, ಕೆಲವೊಂದು ಕಡೆ ಚಿರುಮುರಿ ಅಂತಂದು ಕರೀತಾರೆ. ಇನ್ನೊಂದು ಸ್ವಲ್ಪ ತರಕಾರಿ ಆ್ಯಡ್ ಮಾಡ್ಕೊಂಡಂತೆ. ಮೆಣಸಿನ್ಕಾಯಿ ಬಜ್ಜಿ ಜೊತೆಲೆ ಸ್ವಲ್ಪ ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಈ ಚಳಿಗೆ ಸ್ವರ್ಗ. ಚಳಿ ಎಲ್ಲ ಬಿಟ್ಟು ಓಡೋಗ್ಬೇಕು. ಕಾಶ್ಮೀರ್ಗೆ ಓಡೋಗುತ್ತೆ ಚಳಿ ಎಲ್ಲ ಬಿಟ್ಟು, ಇಲ್ಲಿ ಬೆಂಗಳೂರು ಬಿಟ್ಟು. ಈಗ ಚಿರುಮುರಿ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಗಾರ್ನಿಷ್ ಮಾಡಿಕೊಂಡು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಬಿಟ್ಟು ಮೇಲ್ಗಡೆ. ಬನ್ನಿ ಫ್ರೆಂಡ್ಸ್, ಚಿರುಮುರಿ ಮೆಣಸಿನ್ಕಾಯಿ ಬಜ್ಜಿ ತಿನ್ನೋಣ.
ಈಗ ನಮ್ಮ ಹುಡುಗರು ಬ್ಲ್ಯಾಕ್ ಕಾಫಿ ಕೇಳಿದ್ದಾರೆ. ಬ್ಲ್ಯಾಕ್ ಕಾಫಿಗೆ ರೆಡಿ ಮಾಡ್ಕೊಂಡು ಬನ್ನಿ. ನೀರು, ಒಂದು ಸ್ವಲ್ಪ ಕಾಫಿ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ. ಬ್ಲ್ಯಾಕ್ ಕಾಫಿ. ಹಾಯ್ ಗಾಯ್ಸ್, ಟೆಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಟೆಸ್ಟ್ ಅಲ್ಲ, ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ತಿರ್ಲಿ ಬ್ರೋ. ಸುರೇಂದ್ರ ಅಣ್ಣ ಮಾಡಿದ್ದು ಬಜ್ಜಿ ಬೋಂಡ ಮತ್ತು ಚುರುಮುರಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿ ಟೇಸ್ಟ್ ಮಾಡ್ತಾ ಇರಬೇಕು. ಆ ಥರ ಹೌದು, ಈ ಚಳಿಗೆ ಬಿಸಿ ಬಿಸಿ ಬೋಂಡ ತಿಂದರೆ ಸೂಪರಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಬಜ್ಜಿ ಸಕ್ಕತ್ತು ಮಜಾ ಕೊಡುತ್ತೆ ಈ ಚಿಕ್ಕ ಚಳಿಗಿರಿ. ಸೊ ಅದ್ರ ಜೊತೆ ಚುರುಮುರಿ ತಿಂದರೆ ಆಹಾ. ಚುರುಮುರಿ ಸಖತ್ತಾಗೈತೆ ಟೇಸ್ಟು. ಒಂದು ಸ್ವಲ್ಪ ಬ್ಲ್ಯಾಕಲ್ಲಿ ಇದು ನೋಡೋಣ. ಉಪ್ಪು ಖಾರ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ದಾರೆ. ಹೆಚ್ಚಿಗೆ ಅದು ಹಾಕಿಲ್ಲ, ಕರೆಕ್ಟಾಗಿದೆ.